ಹೊರಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂಥದ್ದು. ಚಾಮರಾಜನಗರ ನದಿ ಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ಕೊಳ್ಳೇಗಾಲದ ತಾಲೂಕಿನ 9 ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದ್ದು, ಜಿಲ್ಲಾಡಳಿತ ಹಲವರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದೆ. ಭರಚುಕ್ಕಿ, ಹೊಗೆನೆಕಲ್ ತಾಣಗಳಿಗೂ ಕೂಡ ಈಗ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಪ್ರವಾಸಿ ತಾಣಗಳಿಗೆ ಆಗಸ್ಟ್ 2ರ ತನಕ ನಿರ್ಬಂಧಿಸಿದ ಡಿಸಿ. ಸದ್ಯ ಇತ್ತ ಕೊಳ್ಳೇಗಾಲದ ತಾಲೂಕಿನ 9 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿರೋದ್ರಿಂದ ಹಲವರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದಾಸನಾಪುರ, ಹರಳೆ, ಹಳೆ ಹಂಪಾಪುರ ಸೇರಿ 9 ಗ್ರಾಮಗಳಲ್ಲಿ ಸದ್ಯ ಪ್ರವಾಹದ ಭೀತಿ ಎದುರಾಗಿದ್ದು, ಈಗ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿದೆ. ಶಿವನಸಮುದ್ರ, ಭರಚುಕ್ಕಿ, ಹೊಗೆನೆಕಲ್, ವೆಸ್ಲಿ ಸೇತುವೆ ತಾಣಗಳಿಗೆ ಇತ್ತ ಪ್ರವಾಸಿಗರಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿರುವಂಥದ್ದು. ಭರಚುಕ್ಕಿ ಸೇರಿದಂತೆ ಇತರೆ ತಾಣಗಳಿಗೆ ಆಗಸ್ಟ್ 2ರ ತನಕ ನಿರ್ಬಂಧವನ್ನ ಹೇರಿ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ತಿಳಿಸುವುದೇನೆಂದರೆ, ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯದಿಂದ ಹೆಚ್ಚಿನ ನೀರನ್ನು ನದಿಗೆ ಬಿಡಲಾಗಿದೆ. ಆದ್ದರಿಂದ ಎಲ್ಲ ಗ್ರಾಮಸ್ಥರು ಕಾಳಜಿ ಕೇಂದ್ರಕ್ಕೆ ತೆರಳಲು ಈ ಮೂಲಕ ತಿಳಿಸಲಾಗಿದೆ. ಕಾಳಜಿ ಕೇಂದ್ರಕ್ಕೆ ತೆರಳಲು ಬಸ್ಸಿನ ವ್ಯವಸ್ಥೆ ಮಾಡಲಾಗಿದ್ದು, ಎಲ್ಲ ಗ್ರಾಮಸ್ಥರು ಬಸ್ ಅನ್ನು ಹತ್ತಲು ಈ ಮೂಲಕ ತಿಳಿಸಲಾಗಿದೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಕಾವೇರಿಯ ಹೊರಹರಿವು ಹೆಚ್ಚಳವಾಗಿರೋದ್ರಿಂದ ಅಕ್ಕಪಕ್ಕದ ಅಂದ್ರೆ ನದಿ ಪಾತ್ರದ ಜನರಲ್ಲಿ ಈಗ ಪ್ರವಾಹದ ಭೀತಿ ಕೂಡ ಎದುರಾಗಿದ್ದು, ಜಿಲ್ಲಾಡಳಿತ ಕಾಳಜಿ ಕೇಂದ್ರಕ್ಕೆ ಹಲವರನ್ನ ಸ್ಥಳಾಂತರ ಕೂಡ ಮಾಡಿದೆ. ಇನ್ನು ಹಲವರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯದ ಅಪ್ಡೇಟ್ ಏನಿದೆ? ಹೌದು ಮಧುಬಲ, ಏನು ಕಬಿನಿ ಮತ್ತು ಕೆಆರ್ಎಸ್ ನಿಂದ 2 ಲಕ್ಷ ಕ್ಯೂಸೆಕ್ ಹೊರಹರಿವು ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತೆ ಕಾವೇರಿ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಅಲ್ಲಿ ಸಿಲ್ಕೊಂಡಿದ್ದಾರೆ ಅಂತ ಹೇಳಬಹುದಾಗಿದೆ. ಕಬಿನಿ ಜಲಾಶಯದಿಂದ 80,000 ಕ್ಯೂಸೆಕ್ ಮತ್ತು ಕೆಆರ್ಎಸ್ ಜಲಾಶಯದಿಂದ 1.10 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದ್ದು, ಅದರಿಂದ ದಾಸನಪುರ, ಮುಳ್ಳೂರು, ಹಳೆ ಹಂಪಾಪುರ, ಹಳೆ ಅನಗಳ್ಳಿ ಸೇರಿದಂತೆ 9 ಗ್ರಾಮಗಳು ಮತ್ತೆ ಪ್ರವಾಹದಲ್ಲಿ ಸಿಲುಕಿದೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮಗಳು ಜಲಾವೃತ ಆಗುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ 25ಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಅವ್ರನ್ನ ಕರೆತರಲಾಗಿದೆ. ಜೊತೆಗೆ ಮತ್ತಷ್ಟು ಕೆಲವರು ಈಗಾಗಲೇ ನಾವು ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಬರೋಲ್ಲ, ನೀರು ಮತ್ತೆ ಹೆಚ್ಚಾದ ನಂತರದಲ್ಲಿ ಬರ್ತೇವೆ ಅಂತ ಹಠ ಹಿಡಿದ ಪರಿಣಾಮ ಸ್ಥಳದಲ್ಲೇ ಕೊಳ್ಳೇಗಾಲ ತಹಶೀಲ್ದಾರ್ ಮತ್ತು ಎಸಿ ಅವರು ಬಿಟ್ಟು ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಈಗಾಗಲೇ 10 ಮನೆಯವರನ್ನ ಮನವೊಲಿಸಿ 2 ಕಾರಿನ ಮೂಲಕ 25ಕ್ಕೂ ಹೆಚ್ಚು ಮಂದಿಯನ್ನ ಕಾಳಜಿ ಕೇಂದ್ರಕ್ಕೆ ಕರೆತರಲಾಗಿದೆ. ಇನ್ನು ಕೊಳ್ಳೇಗಾಲದ ಮಲೆಮಹದೇಶ್ವರ ಹಾಸ್ಟೆಲ್ ಏನಿದೆ ಅಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಭರಚುಕ್ಕಿ, ಹೊಗೆನಕಲ್ ಮತ್ತೆ ವೆಸ್ಲಿ ಸೇತುವೆ ಬಳಿ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಿ ಡಿಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಏನಕ್ಕೆ ಅಂತಂದ್ರೆ ಸೆಲ್ಫಿಯ ಒಂದು ಹುಚ್ಚಾಟವನ್ನ ಮೆರೆಯೋದ್ರಿಂದ ಯಾವುದೇ ಅವಘಡ ಸಂಭವಿಸಬಾರದು ಅಂತ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಮಧುಬಾಲ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ. ಒಂದು ಕಡೆ ವರುಣನ ಆರ್ಭಟದಿಂದಾಗಿ ನದಿಗಳು, ಜಲಾಶಯಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದು, ಸದ್ಯ ಈಗ ಭರಚುಕ್ಕಿ ಹಾಗೆ ಹೊಗೆನೆಕಲ್, ವೆಸ್ಲಿ ಸೇತುವೆ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಯಾರು ಕೂಡ ಈ ಸಂದರ್ಭದಲ್ಲಿ ಈಗ ಹೊಗೆನೆಕಲ್, ಶಿವನಸಮುದ್ರ, ಭರಚುಕ್ಕಿ, ವೆಸ್ಲಿ ಪ್ರವಾಸಿ ತಾಣಗಳಿಗೆ ಹೋಗುವಂತಿಲ್ಲ. ಯಾಕಂದ್ರೆ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಅವಘಡ ಸಂಭವಿಸಬಹುದು ಅಂತ ಡಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಆಗಸ್ಟ್ 2ನೇ ತಾರೀಕು ಅಂದ್ರೆ ಆಗಸ್ಟ್ 2ರವರೆಗೂ ನಿರ್ಬಂಧವನ್ನ ಹೇರಲಾಗಿದೆ. ಪ್ರವಾಸಿಗರಿಗೆ ನೋ ಎಂಟ್ರಿ ಅಂತ ಡಿಸಿ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.